ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಸೌಜನ್ಯ ಒಂದು ಹೋರಾಟನೇ ಸುಳ್ಳು, ಸೌಜನ್ಯ ಹೋರಾಟಗಾರರೆಲ್ಲ ಬುರುಡೆ ಬಿಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಸೊ ಮೋಸ ಮಾಡ್ತಾ ಇದ್ದಾರೆ. ನಮಗೇನು ಒಂದು ಪ್ರಶ್ನೆ, ನಮ್ಮ ಒಂದು ಅಂತರಾಳದಲ್ಲಂತೂ ಒಂದಿದೆ, ಸೌಜನ್ಯ ಅಂತ ಒಂದು ಹುಡುಗಿ ಅಂತೂ ಇದ್ಲು, ಸೊ ಅವಳು ಒಂದು ಅತ್ಯಾಚಾರ ಮತ್ತು ಕೊಲೆ ಆಗಿ ಸತ್ತಿದಂತೂ ಸತ್ಯ. ಸೊ ಇದೆಲ್ಲ ಸತ್ಯ ಅಂದಮೇಲೆ ಯಾರು ಕೊಲೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಎಲ್ಲ ಜನಸಾಮಾನ್ಯರು, ಕೋಟ್ಯಾಂತರ ಜನರು ನಮ್ಮ ದೇಶದಲ್ಲಿ ಕಾಯ್ತಾ ಇದ್ದಾರೆ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು. ನೇರವಾಗಿ ಸೌಜನ್ಯಗೆ ನ್ಯಾಯ ಸಿಗೋದು ಸ್ವಲ್ಪ ಕಷ್ಟನೇ ಇದೆ, ಬಿಕಾಸ್ ಅದು ತುಂಬ ವರ್ಷಗಳಿಂದ ನಡೆದಿದ್ದು ಮತ್ತು ಅದಕ್ಕೆ ಸಾಕ್ಷಿ ಆಧಾರಗಳು ಇಲ್ಲದೆ ಹೋಗಿದೆ. ಎಷ್ಟೋ ಜನ ಸಾಕ್ಷಿ ಹೇಳಕ್ಕೆ ಬಂದವರು ಸಹ ಇವತ್ತು ಅವರು ಬದುಕಿಲ್ಲ ಅಂತ ಅಂತಿದ್ದಾರೆ. ಸೊ ಹಾಗಾಗಿ ಕೆಲವೊಬ್ಬರು ನಿಜವಾಗ್ಲೂ ಸಾಕ್ಷಿ ಹೇಳ್ತೀವಿ ಅಂತ ಬಂದರು, ಅವ್ರನ್ನ ಅವ್ರು ಏನೋ ಒಂದು ಮೋಸ ಮಾಡ್ತಾ ಇದ್ದಾರೆ, ಅವ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ನಡೀತಿದೆ ಅನ್ನುವಂಥ ಒಂದು ಗೂಬೆನ ಕೂರಿಸ್ತಾ ಇದ್ದಾರೆ. ಹಾಗಾಗಿ ಇದು ಸತ್ಯ ಹೊರಗೆ ಬರೋದು ತುಂಬಾ ಕಷ್ಟ ಇದೆ. ಬಟ್ ನಮಗೇನಪ್ಪ ಅಂದರೆ, ಧರ್ಮಸ್ಥಳ ಪ್ರಕರಣಗಳಲ್ಲಿ ಯಾವುದಾದ್ರೂ ಒಂದು ಸಾವಿಗೆ ನ್ಯಾಯ ಸಿಕ್ತು ಅಂದರೆ ನಿಜವಾಗ್ಲೂ ಸೌಜನ್ಯಗೆ ನ್ಯಾಯ ಸಿಕ್ಕಷ್ಟು ಸಂತೋಷ ಆಗ್ತದೆ. ಎಲ್ಲ ಗೊತ್ತೇ ಇದೆ, SIT ತನಿಖೆ ನಡೀತಾ ಇದೆ. ಮಹಿಳಾ ಆಯೋಗದ ಸಹಾಯದಿಂದ ಜುಲೈಯಲ್ಲಿ ಒಂದು SIT ಫಾರ್ಮ್ ಆಯಿತು. ಸೊ SIT ಅವರು ಈಗಲೂ ಸಹ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದು ಈಗಲೂ ಸಹ ತನಿಖೆ ನಡೆಸ್ತಾ ಇರೋದಂತೂ ಸತ್ಯ. ಆದರೆ ತನಿಖೆ ಎಲ್ಲಿ ತನಕ ಬಂತು, ಏನಾಗ್ತಿದೆ ಅನ್ನುವಂಥ ಒಂದು ಕ್ವಶನ್ಗಳು ಎಲ್ರಿಗೂ ಇದ್ದೇ ಇರುತ್ತೆ, ಆ ಗೊಂದಲಗಳು ಎಲ್ರಿಗೂ ಇದ್ದೇ ಇರುತ್ತೆ. ಯಾರು ನಮಗೆ SIT ತನಿಖೆ ಯಾವ ರೀತಿ ನಡೀತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ, ಬಿಕಾಸ್ ಅದೊಂದು ಗೌಪ್ಯವಾಗಿ ನಡೀತಾ ಇದೆ. ಸೊ ಒಂದಲ್ಲ ಒಂದು ದಿನ ಎಕ್ಸ್ಪೋಸ್ ಆಗೇ ಆಗ್ತಾರೆ, ನಿಜವಾದ ತಪ್ಪಿತಸ್ಥರು SIT ತನಿಖೆಯಲ್ಲಿ ಹೊರಗಡೆ ಬಂದೇ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಮತ್ತು ಹೋಪ್ ಇದೆ. ಸೊ ಕೆಲವು ದಿನಗಳ ಹಿಂದೆ ನಾವು ನೋಡಿದ್ವಿ, ಬಂಗ್ಲೆಗುಡ್ಡದಲ್ಲಿ ಮೇಲ್ಪದರದಲ್ಲೇ 1000 ಒಂದು ಮಾನವ ಅಸ್ಥಿಪಂಜರಗಳು ಸಿಕ್ಕಿದ್ದು, 8 ತಲೆಬುರುಡೆಗಳು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಬಂದಿತ್ತು. ಸೊ ಹಾಗಾಗಿ ಒಂದು SIT ಅವರು ಈವನ್ ಬಂಗ್ಲೆಗುಡ್ಡನ ಇನ್ನಷ್ಟು ಒಂದು ಶೋಧನೆ ಮಾಡಿ, ಸೊ ಅಲ್ಲಿ ಇನ್ನೂ ಎಷ್ಟು ಒಂದು ಅಸ್ಥಿಪಂಜರಗಳು ಸಿಗ್ಬೋದು ಅಂತ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಬಂದಿತ್ತು BLR ಪೋಸ್ಟಲ್ಲಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಇಲ್ಲಿ ತನಕ ನಿರ್ದಿಷ್ಟವಾಗಿ BLR ಪೋಸ್ಟಲ್ಲಿ ಒಂದು ನ್ಯೂಸ್ ಬರ್ತಾನೆ ಇದೆ. ಇಲ್ಲಿ ಮತ್ತು ಸತ್ಯವಾದಂಥ ಒಂದು ನ್ಯೂಸನ್ನೇ ಅವ್ರು BLR ಪೋಸ್ಟಲ್ಲಿ ಕೊಡ್ತಾ ಇದ್ದಾರೆ. ಕೆಲವೊಂದು ಬುರುಡೆ ಮೀಡಿಯಾದಲ್ಲಿ ಬರ್ತಾವಲ್ಲ, ಆ ರೀತಿ ಏನೂ ಬರ್ತಾ ಇಲ್ಲ ಅಂತ ಅನ್ನೋಂಥ ನಂಬಿಕೆ ನಮಗೆ ಇದೆ. ಸೊ BLR ಪೋಸ್ಟಲ್ಲಿ ಇವತ್ತಿನ ದಿನ ಒಂದು ನ್ಯೂಸ್ ಬಂತು ಧರ್ಮಸ್ಥಳದ್ದು. ಏನಪ್ಪ ಅಂತ ಅಂದರೆ, SIT ತನಿಖೆ ಈಗಲೂ ಸಹ ತುಂಬಾ ಒಂದು ಚುರುಕಾಗಿ ಬಂಗ್ಲೆಗುಡ್ಡಲ್ಲಿ ನಡೀತಾ ಇದ್ದು, ಒಬ್ಬ ಮಾನವನ ಕಂಪ್ಲೀಟ್ ಆದ ಅಸ್ಥಿಪಂಜರ ಇವತ್ತು ಸಿಕ್ಕಿದ್ದು, ಅದು ಒಂದು ನ್ಯೂಸಲ್ಲಿ ಒಂದು BLR ಪೋಸ್ಟಲ್ಲಿ ಬಂದಿದೆ. ಇನ್ನೇನು ತನಿಖೆ ನಿತ್ಯ ಹೋಯಿತು, ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಪಪ್ರಚಾರ ಅಂತ ಹೇಳ್ತಾ ಇದ್ರು, ಫಾರಿನ್ ಫಂಡ್ ಬಂದಿರೋದ್ರಿಂದ ಹೋರಾಟಗಾರರೆಲ್ಲ ಸುಳ್ಳು ಅಂತ ಇದ್ರು. ಅದನ್ಯಾವುದು ಅವರು ಯಾರು ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ಸೊ ಯಾವುದೇ ಒಂದು ಫಾರಿನ್ ಫಂಡ್ ಬಂದಿಲ್ಲ, ಧರ್ಮಸ್ಥಳದ ಮೇಲೆ ದೇವಸ್ಥಾನದ ಮೇಲೆ ಅವರು ಅಪಪ್ರಚಾರ ಮಾಡ್ತಿಲ್ಲ. ಸೊ ಅದನ್ನು ಪ್ರೂವ್ ಮಾಡಿಲ್ಲ, ಬಟ್ ಎಲ್ಲರೂ ಹೇಳ್ತಾ ಇದ್ರೆ ಹೊರತು ಇಲ್ಲಿ ತನಕ ಅದಕ್ಕೊಂದು ಪ್ರೂಫ್ ಅಂತ ಕೊಡಲಿಲ್ಲ. ನಾವಂತೂ ಸೌಜನ್ಯ ಹೋರಾಟಗಾರನ ಮನಸ್ಪೂರ್ವಕವಾಗಿ ನಂಬ್ತೀವಿ. ಸೊ ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನುವುದೇ ನಮ್ಮ ಒಂದು ಆಶಯ. ಪುಣ್ಯಾತ್ಮ ಹೇಳಿದ್ದ, ಈಗಲೂ ಸಹ ಒಂದು ಅಸ್ಥಿಪಂಜರ ಸಿಕ್ತು ಅಂತ ಅಂದರೆ ಅವರ ಒಂದು ಉತ್ತರ, ಬಿಕಾಸ್ ಅದು ಸೂಸೈಡ್ ಪಾಯಿಂಟ್ ಆದ್ರಿಂದ ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಡೆಫಿನೆಟ್ಲಿ ಯಾವ ಹಿಂದೂಗೂ ಗೊತ್ತಿಲ್ಲದಂಥ ಒಂದು ವಿಷಯ ಅದು. ಅಲ್ಲಿ ಹೋಗಿ ಮೋಕ್ಷ ಸಿಗುತ್ತೆ, ಯಾವ ಒಂದು ಹಿಂದೂಗಳಿಗೂ ಗೊತ್ತಿಲ್ಲ ಎಕ್ಸೆಪ್ಟ್ ಆ ವ್ಯಕ್ತಿಗೆ ಬಿಟ್ಟರೆ ಅಂತ ನನಗೆ ಅನಿಸ್ತಾ ಇದೆ. SIT ಅವರಿಗೆ ಗೊತ್ತಿಲ್ಲ. ಸೊ ಗೊತ್ತಿದ್ರೆ SIT ಅವರಿಗೆ ಇಷ್ಟೊಂದು ವರ್ಕ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಅನ್ಸುತ್ತಲ್ವಾ. ಸೊ ರಾಜ್ಯ ಸರ್ಕಾರದಿಂದ ಇರ್ಬೋದು, ಒಂದು ಹೈಕೋರ್ಟಿಂದ ಇರ್ಬೋದು, ಮತ್ತು ಈವನ್ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಸಹ 74 ಶವಗಳು ಏನು ಒಂದೇ ದಿನ ಒಂದು ಮಣ್ಣು ಮಾಡಲಾಯಿತು, ಸಿಕ್ಕಿದ ದಿನವೇ ಅನಾಥ ಶವಗಳು ಅಂತ ಮಣ್ಣು ಮಾಡಲಾಯಿತು ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ಪ್ರತಿಯೊಂದು ಶವಗಳಿಗೂ ಪ್ರತ್ಯೇಕ FIR ಮಾಡಿ ತನಿಖೆ ಮಾಡಿ ಸತ್ಯ ಹೊರಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಸಹ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಒಂದೇ ದಿನದಲ್ಲಿ ಒಂದೇ ಸ್ಟೇಟ್ಮೆಂಟಲ್ಲಿ ಅವರು ತನಿಖೆಯನ್ನು ಕಂಪ್ಲೀಟ್ ಮಾಡಿದ್ರು, ಅದು ಸೂಸೈಡ್ ಪಾಯಿಂಟ್ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಇದು ಯಾರು ನಂಬಲಾಗದಂಥ ಒಂದು ವಿಷಯ. ಸೊ ಯಾರು ನಂಬುವುದೂ ಇಲ್ಲ. ಬಂಗ್ಲೆಗುಡ್ಡದಲ್ಲಿ ಹೋಗಿ ಶಿಕ್ಷೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಎಷ್ಟೋ ಹೆಣ್ಣು ಮಕ್ಕಳದಾಗಿರ್ಬೋದು, ಸಣ್ಣ ಒಂದು ಮಗುವಿನಿಂದ ಹಿಡಿದು ವೃದ್ಧರ ತನಕನೂ ಅಲ್ಲಿ ಅಸ್ಥಿಪಂಜರಗಳು ಸಿಗ್ತಾ ಇದ್ದು, ಎಲ್ಲರೂ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅಂದರೆ ಯಾರು ನಂಬ್ತಾರೆ ಹೇಳಿ. ಆದಿಶೇಷ ನಾರಾಯಣ ಅನ್ನುವಂಥ ವ್ಯಕ್ತಿ 27 ವರ್ಷದ ವ್ಯಕ್ತಿ ಮತ್ತು ಅಯ್ಯಪ್ಪ 70 ವರ್ಷದ ಒಬ್ಬ ವೃದ್ಧ ಅಸ್ಥಿಪಂಜರ ಸಿಕ್ಕಿದ್ದು ಒಂದು DNA ಮ್ಯಾಚ್ ಆಗಿದೆ. ಸೊ ಇವರೆಲ್ಲರೂ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಂಗ್ಲೆಗುಡ್ಡೆಗೆ ಹೋಗಿದ್ದಾರೆ ಅಂತಂದರೆ ಯಾರೂ ನಂಬುವುದಿಲ್ಲ. ಇನ್ನಷ್ಟು ಸೂಕ್ಷ್ಮ ಪರೀಕ್ಷೆಗಳಿಗೋಸ್ಕರ ಬ್ಯಾಚ್ಗಳಂತೆಯೇ ಅಸ್ಥಿಪಂಜರಗಳನ್ನು ಬೆಂಗಳೂರಿನ ಮಡಿವಾಳದಲ್ಲಿರುವ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡಲಾಗ್ತಾ ಇದೆ. ಸೊ ಇದೊಂದು ಸೂಕ್ಷ್ಮವಾದಂಥ ಒಂದು ತನಿಖೆ, ಅದರಿಂದ ಸ್ವಲ್ಪ ಸಮಯನೂ ತಗೊಳುತ್ತೆ. ಆದರೆ ನ್ಯಾಯಾಲಯದ ಮುಂದೆ ನಿಜವಾದ ಅಪರಾಧಿಗಳು ನಿಲ್ಲಬೇಕು. ಸೊ ನಿಜವಾದ ಒಂದು ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ಅನ್ನೋದು ಎಲ್ಲರ ಒಂದು ಆಶಯ. ಸೌಜನ್ಯ ಒಂದು ಸಾವಿಗೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಜಸ್ಟಿಸ್ ಫಾರ್ ಸೌಜನ್ಯ. ಸ್ಥಳ ಪ್ರಕರಣಗಳ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.